ಅಂದರೆ ಫಸ್ಟ್ ಟ್ರೈಮಿಸ್ಟರ್ ಆದಮೇಲೆ ಹೆರಿಗೆ ಈಸಿಯಾಗಲಿ ನ್ಯಾಚುರಲಾಗಲಿ ಅನ್ನೋದಕ್ಕೆ ಈ ಥರ ಎಕ್ಸಸೈಸಸ್ನು ಹೇಳ್ಕೊಡ್ತಾರೆ. ದಟ್ ಈಸ್ ಈ ಪೆಲ್ವಿಕ್ ರೀಜನ್ಗೆ ಬೇಕಾಗಿರೋಂಥದ್ದು. ಎಷ್ಟು ಸಿಂಪಲ್ ಅಂತ ಅಂದರೆ ಐ ಆಮ್ ವೆರಿ ಓಪನ್ ಆಯಿತಾ. ನನಗೆ ಸಿ ಸೆಕ್ಷನ್ ಆದರೂ ಪರವಾಗಿಲ್ಲ ಅಥವಾ ನ್ಯಾಚುರಲ್ ಡೆಲಿವರಿ ಆದ್ರೂ ಓಕೆ. ಆ ಟೈಮಲ್ಲಿ ನನಗೆ ಆ್ಯಂಡ್ ಮಗುಗೆ ಏನು ಬೆಸ್ಟ್ ಅಂತ ಅನಿಸುತ್ತೆ ಸೊ ಅದನ್ನು ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಬಟ್ ಟ್ರೈ ಮಾಡೋದ್ರಲ್ಲಿ ಏನಿದೆ, ಈ ಥರ ಎಲ್ಲ ಮಾಡೋದ್ರಿಂದ ಆಬ್ವಿಯಸ್ಲಿ ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ, ತಾಯಿ ಮಗು ಇಬ್ಬರೂ ಹೆಲ್ದಿ ಆಗಿರ್ಬೋದು ಆ್ಯಂಡ್ ನ್ಯಾಚುರಲ್ ಡೆಲಿವರಿ ಆಗೋದಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಸ್ಪೆಷಲಿ ಡೆಲಿವರಿ ಆದಮೇಲೆ ರಿಕವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಪ್ರಾಕ್ಟೀಸ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಸೊ ಈ ರೀತಿ ಜಸ್ಟ್ ಈ ಥರ ಸಿಂಪಲ್ ಆಗಿರೋದ್ರಿಂದ ಈ ಒಂದು ರೊಟೇಷನ್ಸ್ ಮಾಡೋದ್ರಿಂದ ಪೆಲ್ವಿಕ್ ಫ್ಲೋರ್ ಅಂದರೆ ಈ ರೀಜನು, ನಮ್ಮ ಈ ರೀಜನು ಹಿಪ್ ಪೋರ್ಷನಲ್ಲಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ದಟ್ ಏನೋ ಒಂಥರ ಅಲ್ಲಿ ನೋವಿತ್ತು ಅಂದರೆ ಒಂಥರ ಟೈಟ್ನೆಸ್ ಇತ್ತು ಅಂತ ಅಂದರೆ ಈಸಿ ಆಗೋದು ನಿಮಗೇ ಗೊತ್ತಾಗುತ್ತೆ.